ಜಿಲ್ಲೆಯಲ್ಲಿ ಬೃಹತ್ ಹೋರಾಟದ ಕಿಚ್ಚು ಹೊತ್ತಿಸಿರುವ ಅಘನಾಶಿನಿ ಬೆಡ್ತಿ ನದಿ ಜೋಡಣೆ ಯೋಜನೆ ಮತ್ತು ಮಂಗಳೂರಿನಲ್ಲಿ ನಡೆದ ಕರಾವಳಿ ಇನ್ವೆಸ್ಟರ್ ಮೀಟ್ನಲ್ಲಿ ಶಾಸಕ ದಿನಕರ್ ಶೆಟ್ಟಿಯವರು ಗೈರಾಗುವ ಮೂಲಕ ಕುಮಟಾ ಕ್ಷೇತ್ರದ ಸಮಸ್ಯೆ ಮತ್ತು ಅಭಿವೃದ್ಧಿಗೆ ಸ್ಪಂದಿಸದೆ ಪಲಾಯನವಾದ ಮಾಡುತ್ತಿರುವ ಆರೋಪ ಕೇಳಿಬಂದಿದೆ. ಹೌದು, ಇತ್ತೀಚಿನ ವರ್ಷಗಳಲ್ಲಿ ಕುಮಟಾ ಶಾಸಕರಾದ ದಿನಕರ್ ಶೆಟ್ಟಿಯವರು ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದಲ್ಲಿ ತಲೆದೋರುವ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕಾರ್ಯಗಳಿಗೆ ಸ್ಪಂದಿಸದೆ ನಿರ್ಲಿಪ್ತ ಭಾವ ತೋರುತ್ತಿರುವುದು ಕಂಡುಬಂದಿದೆ. ಏನೇ ಕೇಳಿದರೂ ಈಗ ನಮ್ಮ ಸರ್ಕಾರ ಇಲ್ಲ, ಈಗಿರುವ ಕಾಂಗ್ರೆಸ್ನ ರಾಜ್ಯ ಸರ್ಕಾರದಿಂದ ಅನುದಾನ ಬರುತ್ತಿಲ್ಲ ಎಂದು ಹೇಳುವ ಮೂಲಕ ಕ್ಷೇತ್ರದ ಜನತೆಗೆ ಎದುರಾಗುವ ಸಂಕಷ್ಟಗಳಿಗೆ ಸ್ಪಂದಿಸದೆ ಪಲಾಯನವಾದ ಮಾಡುತ್ತಿರುವ ಆರೋಪವೂ ಇದೆ. ಈ ಆರೋಪಕ್ಕೆ ಪುಷ್ಟಿ ನೀಡುವಂತೆ ಇತ್ತೀಚೆಗೆ ನಡೆದ ಉತ್ತರ ಕನ್ನಡ ಜಿಲ್ಲೆಯ ದೊಡ್ಡ ಹೋರಾಟದ ಕಿಚ್ಚನ್ನೇ ಹೊತ್ತಿಸಿರುವ ಅಘನಾಶಿನಿ ಬೆಡ್ತಿ ನದಿ ಜೋಡಣೆ ಯೋಜನೆಗೆ ಭಾರಿ ವಿರೋಧ ವ್ಯಕ್ತವಾಗಿದೆ. ಈ ಬೃಹತ್ ಯೋಜನೆಯನ್ನ ತಡೆಯಲು ಸ್ವರ್ಣವಲ್ಲಿ ಶ್ರೀಗಳ ನೇತೃತ್ವದಲ್ಲಿ ಬೃಹತ್ ಸಾರ್ವಜನಿಕ ಸಮಾವೇಶವನ್ನ ಸಿರ್ಸಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಮಾವೇಶಕ್ಕೆ ಜಿಲ್ಲೆಯ ಸಚಿವರು, ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಎಲ್ಲಾ ಪಕ್ಷಗಳ ಮುಖಂಡರು ಕೂಡ ಪಕ್ಷಾತೀತವಾಗಿ ಪಾಲ್ಗೊಂಡು ಬೆಂಬಲ ಸೂಚಿಸಿದ್ರು. ಆದರೆ ಜಿಲ್ಲೆಯ ಬಿಜೆಪಿಯಲ್ಲಿ ಅಧಿಕೃತವಾಗಿರುವ ಏಕೈಕ ಶಾಸಕರಾದ ದಿನಕರ್ ಶೆಟ್ಟಿಯವರು ಮಾತ್ರ ಗೈರಾಗಿರುವುದು ಈಗ ಬಿಜೆಪಿಯಲ್ಲೇ ಭಾರಿ ವಿರೋಧಕ್ಕೆ ಕಾರಣವಾಗಿದೆ. ಅಘನಾಶಿನಿ ನದಿ ಮುಖ್ಯವಾಗಿ ಕುಮಟಾಕ್ಕೆ ಸಂಬಂಧಿಸಿದ್ದರಿಂದ ಪೌರಾಣಿಕ ಹಿನ್ನೆಲೆ ಇರುವ ಪಾಪವಿನಾಶಿನಿ ನದಿ ಅಘನಾಶಿನಿಯನ್ನು ರಕ್ಷಿಸಿಕೊಳ್ಳುವುದು ನಮ್ಮೆಲ್ಲರ ಹೊಣೆಯಾಗಿರುವಾಗ ಈ ಕ್ಷೇತ್ರವನ್ನ ಪ್ರತಿನಿಧಿಸುವ ಶಾಸಕರಾದ ದಿನಕರ್ ಶೆಟ್ಟಿಯವರು ಈ ಬೃಹತ್ ಸಮಾವೇಶದಿಂದ ಅಂತರ ಕಾದುಕೊಳ್ಳಲು ಕಾರಣವೇನು ಎಂಬ ವಿಷಯದ ಬಗ್ಗೆಯೂ ಈಗ ಸಾಕಷ್ಟು ಚರ್ಚೆಗಳು ಶುರುವಾಗಿವೆ. ಕೆಲವರು ಹೇಳುವ ಪ್ರಕಾರ ಈ ನದಿ ಜೋಡಣೆ ಯೋಜನೆ ಬಿಜೆಪಿಯ ಕೂಸು. ಇವರದ್ದೇ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ಈ ಯೋಜನೆಗೆ ಅನುಮೋದನೆ ಕೊಡಿಸಿ ಕೇಂದ್ರ ಸರ್ಕಾರಕ್ಕೆ ಕಳುಹಿಸಿದ್ರು. ಕೇಂದ್ರ ಸರ್ಕಾರ ಈ ಯೋಜನೆಗೆ ಅಸ್ತು ಎಂದಿದೆ. ಈಗ ನಾವೇ ಹೋಗಿ ವಿರೋಧ ಮಾಡಿದರೆ ನಮ್ಮ ಬಿಜೆಪಿಯ ಪ್ರಭಾವಿ ನಾಯಕರಿಗೆ ಬೇಸರವಾದರೆ ಎಂಬ ಕಾರಣಕ್ಕೆ ಈ ಸಮಾವೇಶದಿಂದ ದೂರ ಉಳಿದಿರುವ ಸಾಧ್ಯತೆಯನ್ನು ಕೂಡ ಅಲ್ಲಗಳೆಯುವಂತಿಲ್ಲ. ಕ್ಷೇತ್ರದ ಜಿಲ್ಲೆಯ ಜನರಿಗೆ ಎದುರಾಗುವ ಕಷ್ಟಕ್ಕಿಂತ ಅವರ ಪಕ್ಷದ ವರಿಷ್ಠರ ಕೆಂಗಣಿಗೆ ಗುರಿಯಾದರೆ ಎಂಬ ಆತಂಕವೇ ಅವರನ್ನು ಕಾಡಿದಂತಿದೆ. ಏಕೆಂದರೆ ಈ ನದಿ ಜೋಡಣೆ ಬಗ್ಗೆ ಈಗಲೂ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ತಮ್ಮ ಭಾಗದ ಜನರಿಗೆ ನೀರಿನ ಸೌಲಭ್ಯ ಒದಗಿಸುವ ಈ ಯೋಜನೆ ಪರವಾಗಿ ನಿಂತಿರುವುದು ಎಲ್ಲರಿಗೂ ತಿಳಿದ ವಿಷಯ. ಹಾಗಾಗಿ ಬಿಜೆಪಿ ವರಿಷ್ಠರ ಜಿದ್ದಾಜಿದ್ದಿಯಲ್ಲಿ ತಾನು ಸುಖಾಸುಮ್ಮನೆ ಭಾಗಿಯಾದರೆ ಮುಂದಿನ ವಿಧಾನಸಭಾ ಚುನಾವಣೆಗೆ ಬಿಜೆಪಿಯಿಂದ ಟಿಕೆಟ್ ಪಡೆಯಲು ತೊಡಕಾಗಬಹುದು ಎಂಬ ಕಾರಣಕ್ಕೆ ಶಾಸಕರು ಸಮಾವೇಶದಿಂದ ದೂರ ಉಳಿದಿರಬಹುದು ಎಂಬ ಚರ್ಚೆಯೂ ನಡೆದಿದೆ. ಇನ್ನು ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರ ಇತ್ತೀಚಿನ ವರ್ಷಗಳಲ್ಲಿ ಹಲವು ಪ್ರವಾಸಿ ತಾಣಗಳನ್ನು ಹೊಂದಿರುವ ಪ್ರದೇಶವಾಗಿದೆ. ಪುರಾಣ ಪ್ರಸಿದ್ಧ ಯಾತ್ರಾ ಸ್ಥಳಗಳ ಜೊತೆಗೆ ಪ್ರವಾಸಿಗರನ್ನು ಆಕರ್ಷಿಸುವ ಕಡಲ ತೀರಗಳು, ಜೀವ ನದಿಗಳ ಸುಂದರ ತಾಣಗಳು ಸಾಕಷ್ಟಿದ್ದು ಪ್ರವಾಸೋದ್ಯಮಕ್ಕೆ ವಿಪುಲ ಅವಕಾಶ ಇದೆ. ಆ ನಿಟ್ಟಿನಲ್ಲಿ ಈ ಕ್ಷೇತ್ರದಲ್ಲಿ ಪ್ರವಾಸೋದ್ಯಮದ ಬೆಳವಣಿಗೆಗೆ ಬೇಕಾಗುವ ಸೂಕ್ತ ಸಲಹೆ ಸೂಚನೆ ಮತ್ತು ಗೋವಾ ಮಾದರಿಯ ಪ್ರವಾಸೋದ್ಯಮಕ್ಕೆ ಎದುರಾಗುವ ಸಮಸ್ಯೆಗಳನ್ನ ಸರ್ಕಾರದ ಮುಂದೆ ಇಡಲು ಸುವರ್ಣ ಅವಕಾಶದಂತಿದ್ದ ಮಂಗಳೂರಿನಲ್ಲಿ ನಡೆದ ಕರಾವಳಿ ಇನ್ವೆಸ್ಟರ್ ಮೀಟ್ ನಿಂದಲೂ ಗೈರಾದ ಏಕೈಕ ಶಾಸಕ ಎಂದರೆ ದಿನಕರ್ ಶೆಟ್ಟರು ಎಂಬ ಹೆಗ್ಗಳಿಕೆಗೆ ಅವರು ಪಾತ್ರರಾಗಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲೂ ಅವರು ಅಷ್ಟೊಂದು ತಲೆ ಕೆಡಿಸಿಕೊಂಡಂತಿಲ್ಲ ಎಂಬುದು ಅವರ ಧೋರಣೆಯಿಂದಲೇ ವ್ಯಕ್ತವಾಗುತ್ತದೆ ಎಂದು ಕುಮಟಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಭುವನ್ ಭಾಗವತ್ ಅವರು ಗಂಭೀರವಾಗಿ ಆರೋಪಿಸಿದ್ದಾರೆ. ಅಘನಾಶಿನಿ ಬೆಡ್ತಿ ನದಿ ಜೋಡಣೆಯ ಹೋರಾಟಕ್ಕೆ ಶ್ರೀಗಳೇ ಕರೆ ಕೊಟ್ಟಿದ್ದರೂ ನೈತಿಕ ಬೆಂಬಲ ನೀಡುವ ಕಾರ್ಯ ಕೂಡ ನಮ್ಮ ಶಾಸಕರಿಂದ ಆಗಿಲ್ಲ. ಪ್ರವಾಸೋದ್ಯಮ ಬೆಳೆಸಬೇಕು, ನಮ್ಮ ಯುವಕರಿಗೆ ಉದ್ಯೋಗಾವಕಾಶ ಕೊಡಿಸಬೇಕೆಂಬ ಸದುದ್ದೇಶದಿಂದ ಕರಾವಳಿ ಜಿಲ್ಲೆಗಳ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಕರೆಯಲಾದ ಕರಾವಳಿ ಇನ್ವೆಸ್ಟರ್ ಮೀಟ್ ನಲ್ಲಿ ಗೈರಾದ ಏಕೈಕ ಶಾಸಕರು ನಮ್ಮ ಶಾಸಕರು. ಅವರಿಗೆ ಅಭಿವೃದ್ಧಿ ಪರ ಕಾಳಜಿ ಇಲ್ಲ ಎಂದು ಭಾಗವ ಶಾಸಕರ ವಿರುದ್ಧ ಗುಡುಗಿದ್ದಾರೆ. ತಯಾರಿಲ್ಲ ಅಂದ್ರೆ ಇವರು ವಿಚಾರದ ಕಾರ್ಯಗಳು ಏನಿದೆ ಹೇಳುವಂತದ್ದನ್ನು ವಿಚಾರ ಮಾಡಿ ಕರಾವಳಿ ಇನ್ವೆಸ್ಟರ್ಸ್ ಮೀಟ್ ಅಂತ ಮಾಡಿದ್ರು. ಬಹುಶಃ ಹಿಂದೆಂದೂ ಮಾಡ್ತಿರುವಂತ ಹಿಂದಿಂದ ಯಾವ ಸರ್ಕಾರವೂ ಕೂಡ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಯಾವ ರಾಜ್ಯ ಸರ್ಕಾರ ಇದ್ದಾಗಲೂ ಕೂಡ ಮಾಡಲಿಲ್ಲಾಗಿತ್ತು. ಕರಾವಳಿ ಅಭಿವೃದ್ಧಿ ಬಗ್ಗೆ, ಟೂರಿಸಂ ಅಭಿವೃದ್ಧಿ ಬಗ್ಗೆ ಏನು ಮಾಡಬೇಕು, ಹೇಗೆ ಮಾಡಬೇಕು ಹೇಳಿ DCM ನಮ್ಮ KPCC ಅಧ್ಯಕ್ಷರು DK ಶಿವಕುಮಾರ್ ಸರ್ ಅವರ ಸಾರಥ್ಯದಲ್ಲಿ ಮಾಡಿದ್ರು. ನಾನು ಭಾಳ ಖುಷಿ ಪಡ್ತೀನಿ. ನೋಡಿ, ಎಲ್ಲ ಪಕ್ಷದ ಶಾಸಕರು ಬಂದರು, BJP-ಯವರು ಬಂದರು, JDS ಅವರಿದ್ರು ಬಂದಿದ್ದಾರೆ, ಕಾಂಗ್ರೆಸ್ ಅವರು ಬಂದು ಎಲ್ಲ ಶಾಸಕರು ಬಂದಿದ್ದಾರೆ, ಎಲ್ಲ ಸಂಸದರು ಬಂದಿದ್ದಾರೆ. ಹಾಜರಾದವ್ರು ಯಾರು ಇದ್ದರೆ ನಮ್ಮ ಕ್ಷೇತ್ರದ ಶಾಸಕರು ಅದಕ್ಕೆ ಗೈರ್ಹಾಜರಾಗಿದ್ದಾರೆ. ಕಡೆ ಕೇಳಿದ್ರೆ ಕಾರವಾರದಲ್ಲಿ ಮಾಡಿದ್ರೆ ಮಾಡ್ಬೋದಿತ್ತು. ಹಂಗಿದ್ರೆ ಇವರ ಸರ್ಕಾರದಲ್ಲಿ ಇವ್ರು ಏನಾದರೂ ಟೂರಿಸಂ ಡೆವಲಪ್ಮೆಂಟ್ ಬಗ್ಗೆ ಏನಾದರೂ ಯೋಜನೆಗಳನ್ನ ತಗೊಂಡ್ಬಂದಿದ್ರ? ಇದ್ರ ಬಗ್ಗೆ ಯಾವುದಾದ್ರೂ ಒಂದು ಮೀಟಿಂಗನ್ನು ಆಯಿತು ಒಂದೇ ದಿವಸದಲ್ಲಿ ಎಲ್ಲ ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ಒಂದು ಶುರು ಮಾಡಬೇಕಲ್ಲ ಒಂದು ಒಳ್ಳೆ ಕಾರ್ಯಕ್ರಮ. ಯಾಕೆ ಗೋವಾದಲ್ಲಿ ಇರುವಂಥ CRZ ರೂಲ್ಸ್ ನಮಗೆ ಯಾಕೆ ಅಪ್ಲೈ ಆಗೋದಿಲ್ಲ? ಅಲ್ಲೂ ಒಂದು CRZ ಕಾನೂನು, ಇಲ್ಲೊಂದು ಕಾನೂನು. ನಾನು ಒಂದು ಮಾತನ್ನು ಕೇಳ್ತೇನೆ, ಈಗ ಯಾವುದೋ ಒಂದು CRZ ಕ್ಲಿಯರೆನ್ಸ್ ತೊಗೊಬೇಕು ಅಂದರೆ ಇಡೀ ದೇಶದಲ್ಲಿ 7 ಸಂಸ್ಥೆ CRZ ಕ್ಲಿಯರೆನ್ಸ್ ಕೊಡೋದು. ಅದ್ರ ಬಗ್ಗೆ ನಾವು ಅಪ್ಲೈ ಮಾಡಿದರೆ ಇಡೀ ದೇಶದಲ್ಲಿ 7 ಇವ್ರು ಇಷ್ಟೆಲ್ಲ ಮಾತಾಡ್ತಲ್ಲ
ಮಾತಾಡ್ತಾರಲ್ಲ ಬಿಜೆಪಿಯವರು, ನಮ್ಮ ರಾಜ್ಯದಲ್ಲಿ ಒಂದೇ ಒಂದು ಆ ಸಂಸ್ಥೆ ಮುಟ್ಟಾಕ್ಲಿಕ್ಕೆ ಆಗಲಿಲ್ಲ. ಈಗ ಸದ್ಯದಲ್ಲೇ ನಮ್ಮ ಸರ್ಕಾರ ಒಂದು ಸಂಸ್ಥೆಯನ್ನು ಅದಕ್ಕೆ ಅಧಿಕೃತವಾಗಿ ರೆಕಗ್ನೈಸ್ ಸಂಸ್ಥೆಯಾಗಿ CRZ ಅನ್ನು ಅದರಿಂದ ಕ್ಲಿಯರೆನ್ಸ್ ಸಲುವಾಗಿ ಒಂದು ಸಂಸ್ಥೆಯನ್ನು ಅಧಿಕೃತವಾಗಿ ಅದಕ್ಕೆ ಸೇರ್ಪಡೆ ಮಾಡಿದೆ. ಇವರು ಬೇಡ್ತಿ ನದಿ ಕಾರ್ಯಕ್ರಮಕ್ಕೆ ಒಂದು ನೈತಿಕ ಬೆಂಬಲ ಕೊಡ್ಲಿಕ್ಕೆ ಬರಲಿಲ್ಲ. ಕರಾವಳಿ ಇನ್ವೆಸ್ಟರ್ಸ್ ಮೀಟ್ ನಮ್ಮ ಭಾಗದ ಯುವಕರಿಗೆ ಏನೋ ಒಂದಿಷ್ಟು ಉದ್ಯೋಗಗಳು ಸಿಗಲಿ, ಎಂಪ್ಲಾಯ್ಮೆಂಟ್ ಜನರೇಷನ್ ಆಗಲಿ, ಆರ್ಥಿಕತೆ ಸುಧಾರಿಸಲಿ ಹೇಳುವ ಒಂದು ಪ್ರಯತ್ನ ಮಾಡಿದರು. ಎಲ್ಲ ಪಕ್ಷದ ಶಾಸಕರು, ಅವ್ರದೇ ಪಕ್ಷದ ಶಾಸಕರಿದ್ದರು, ಸಂಸದರಿದ್ದರು. ಹಾಜರಾದವರಲ್ಲಿ ಮೊದಲನಿಗರು ಯಾರು ಇದ್ದರೆ ದಿನಕರ್ ಶೆಟ್ಟರು. ಹೀಗೆಲ್ಲ ಉಂಟು. ಮತ್ತು ಹೇಗೆ ಅವ್ರು ನಮ್ಮ ಮೇಲೆ ಮಾತಾಡ್ತಾರೆ, ನಮ್ಮ ಸರ್ಕಾರದ ಮೇಲೆ ಮಾತಾಡ್ತಾರೆ? ಇದ್ರ ಬಗ್ಗೆ ನೀವು ಪತ್ರಿಕಾ ಮಿತ್ರರು ಪ್ರಶ್ನೆ ಮಾಡಬೇಕು. ಯಾಕೆ ಗೈರಾಗಿದ್ರಿ? ಯಾಕೆ ನಿಮ್ಮ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರ ಇಷ್ಟೆಲ್ಲ ಮಾಡಿತ್ತು? ಅದ್ರ ಬಗ್ಗೆ ತಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಪ್ರಶ್ನೆ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಒಟ್ಟಾರೆ ಕುಮಟಾ ಶಾಸಕರಾದ ದಿನಕರ್ ಶೆಟ್ಟಿಯವರು ಕ್ಷೇತ್ರದ ಅಭಿವೃದ್ಧಿ ಮತ್ತು ಸಮಸ್ಯೆಗಳಿಗೆ ಅಷ್ಟೊಂದು ತಲೆ ಕೆಡಿಸಿಕೊಳ್ಳದೇ ಇರುವುದು ಕ್ಷೇತ್ರದ ಜನತೆಯ ಆಕ್ರೋಶಕ್ಕೂ ಕಾರಣವಾಗಿದೆ. ಈ ಕ್ಷೇತ್ರದಲ್ಲಿ ಅಧಿಕಾರ ಇಲ್ಲದ ವಿರೋಧ ಪಕ್ಷದ ನಾಯಕರುಗಳು ಕ್ಷೇತ್ರದ ಬಗ್ಗೆ ತೋರುವ ಕಾಳಜಿ ಶಾಸಕರಿಂದ ವ್ಯಕ್ತವಾಗದೇ ಇರುವುದು ಬಿಜೆಪಿ ವಲಯದಲ್ಲೂ ಭಾರಿ ಬೇಸರಕ್ಕೂ ಕಾರಣವಾದಂತಿದೆ. ಇನ್ನು ಮುಂದಾದರೂ ಶಾಸಕರು ಕ್ಷೇತ್ರದ ಜನರ ಸಂಕಷ್ಟಕ್ಕೆ ಸ್ಪಂದಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.